ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಜೆ ಡಿ ಎಸ್ಗೆ 25 ವರ್ಷದ ಸಂಭ್ರಮ. ಸೊ ಒಂದು ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ಸು ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಉಳಿದಿಲ್ಲ 25 ವರ್ಷ. ಸೊ ಹಾಗಾಗಿ 25 ವರ್ಷದ ಸಂಭ್ರಮದ ಆಚರಣೆ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಇವತ್ತು ಶನಿವಾರ ಹಬ್ಬದ ಶುಭಾಶಯಗಳು. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ನಮ್ಮ ಹೆಮ್ಮೆಯ ಜೆ ಡಿ ಎಸ್ ಪಕ್ಷ, ನಮ್ಮ ಹೆಮ್ಮೆಯ ರೈತರ ಪಕ್ಷ, ನಮ್ಮ ಹೆಮ್ಮೆಯ ಕನ್ನಡಿಗರ ಪಕ್ಷ ಜೆ ಡಿ ಎಸ್ ಪಕ್ಷ, ಜೆ ಡಿ ಎಸ್ ಸೆಕ್ಯುಲರ್. ಸೊ ಇವತ್ತಿಗೆ 25 ವರ್ಷ. ಇದ್ರದ್ದು ನಡೆದು ಬಂದ ಹಾದಿ ಏನಪ್ಪ ಅಂತ ಅಂದರೆ 1999ನೇ ಇಸ್ವಿಲಿ ಸೊ ಎರಡು ಪಕ್ಷ ಡಿವೈಡ್ ಆಗುತ್ತೆ. ಒಂದು ಹೆಗ್ಡೆ ಅವ್ರದ್ದು, ಒಂದು ದೇವೇಗೌಡರದು. ಸೊ ಹೆಗ್ಡೆ ಅವರು ಜೆ ಡಿ ಯು ಅಂತ ಹೋಗ್ತಾರೆ, ಯುನೈಟೆಡು. ಜೆ ಡಿ ಎಸ್ ಅಂತ ದೇವೇಗೌಡರು ನಾಯಕತ್ವನ ತೊಗೊಳ್ತಾರೆ. ತದನಂತರದಲ್ಲಿ ಹೀನಾಮಾನವಾಗಿ ಸೋಲ್ತಾರೆ 99ನೇ ಇಸ್ವಿಲಿ. ತದನಂತರದಲ್ಲಿ 2004ರಲ್ಲಿ ಮತ್ತೆ ಪಕ್ಷವನ್ನು ಕಟ್ಟಿ ಸಿದ್ದರಾಮಯ್ಯ, PGR ಸಿಂಧ್ಯಾ, MP ಪ್ರಕಾಶ್ ಇವರ ಎಲ್ಲರ ಒಂದು ನಾಯಕತ್ವದ ಅಡಿ, ಆಮೇಲೆ ಇರುವರು ಮೆರಾಜುದ್ದೀನ್ ಪಟೇಲ್, ಸೊ ಹೀಗೆ ಪ್ರತಿಯೊಬ್ಬರು ನಾಯಕತ್ವದ ಒಂದು ಒಟ್ಟಾರೆಯಾಗಿ ಜೆ ಡಿ ಎಸ್ಸು 58 ಸ್ಥಾನನ ಪಡೆಯುತ್ತೆ. ಸೊ ನಮ್ಮದು ಮತ್ತು ಕಾಂಗ್ರೆಸ್ ಪಾಲುದಾರರಾಗಿ ಇದು ಸರ್ಕಾರನೂ ರಚಿಸ್ತೀವಿ. ಸೊ ಧರ್ಮಸಿಂಗ್ ಮುಖ್ಯಮಂತ್ರಿ, ಇದೇ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿ. ತದನಂತರದಲ್ಲಿ ಮತ್ತೆ ಸಿದ್ದರಾಮಯ್ಯ ತೀಟೆ ಮಾಡ್ತಾರೆ. ಸೊ ಅವರು ಹೊರಗಡೆ ಹೋಗ್ತಾರೆ, ಹಿಂಗೆ ಒಬ್ಬೊಬ್ಬರು ಹೊರಗಡೆ ಹೋಗ್ತಾರೆ. ತದನಂತರದಲ್ಲಿ 2008 ಅಂದರೆ ಅದಕ್ಕೆ ಮುಂಚೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದಮೇಲೆ ಮಾತು ತಪ್ಪಿದ ಜೆ ಡಿ ಎಸ್ ಅಂತ ಆಗುತ್ತೆ. 2008ರಲ್ಲಿ 28 ಕ್ಷೇತ್ರಗಳಿಗೆ ಕುಸಿತದೆ. ಮತ್ತು ಕುಮಾರಸ್ವಾಮಿ ಎಲ್ಲರನ್ನೂ ಒಂದುಗೂಡಿಸಿ ಮಾಡಿ 2013ರಲ್ಲಿ 40 ಬರುತ್ತೆ. ಅದಾದ ನಂತರದಲ್ಲಿ 2018ರಲ್ಲಿ ಮತ್ತೆ 40 ಸೀಟಿಗೆ ಬರ್ತೀವಿ. ಬಟ್ ಕಾಂಗ್ರೆಸ್ ಸರ್ಕಾರ ಅವರ ಆಡಳಿತದ ವೈಖರಿಗೆ ಜನ ತಿರಸ್ಕಾರ ಮಾಡಿರ್ತಾರೆ. ಮತ್ತು ಸಮ್ಮಿಶ್ರ ಸರ್ಕಾರ 2ನೇ ಬಾರಿ ಮುಖ್ಯಮಂತ್ರಿ. 2023 ಆ್ಯಸ್ ಯೂಶುವಲ್ BJP ಅವರ ಒಂದು ಹೊಡೆತ, ಅವರ ಓಟು ಛಿದ್ರ ಕಾಂಗ್ರೆಸ್ಗೆ ಲಾಭ. ಸೊ ನಾವು 19 ಸೀಟ್ಗೆ ಬಂದು ಕೂರ್ತೀವಿ. ಸೊ ಇದಿಷ್ಟೆಲ್ಲ ಇದು ಒಂದು ಜರ್ನಿ ಇರಲಿ. 25 ವರ್ಷದ ಜರ್ನಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ವಿ. ಆದರೆ ಒಂದು ಪಾರ್ಟಿ 25 ವರ್ಷ ಪೂರೈಸೋದು ಅದು ಕಮ್ಮಿ ವಿಚಾರ ಅಲ್ಲ. ಅಂದರೆ ಈಗ ರಾಷ್ಟ್ರೀಯ ಪಕ್ಷಗಳಿಗೆ ಫಂಡ್ಸು ಮತ್ತು ಫೈನಾನ್ಷಿಯಲ್ಸು ಮತ್ತು ಕಂಪ್ನಿಗಳೆಲ್ಲ ಬರ್ತವೆ. ಬಟ್ ಈ ಒಂದು ಪರಿಸ್ಥಿತಿ ನಮ್ಮಲ್ಲಿಲ್ಲ. ಕರ್ನಾಟಕದಲ್ಲಿ 25 ವರ್ಷಗಳ ಕಾಲ ಜೆ ಡಿ ಎಸ್ಸು ನಡೆದು ಬಂದಿದೆ ಅಂದರೆ ಇಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್, ಗ್ರೇಟೆಸ್ಟ್ ಥಿಂಗ್. ಆ್ಯಂಡ್ ದೇವೇಗೌಡರು ಅವ್ರಿಗೆ ನಾಯಕತ್ವ, ಕುಮಾರಣ್ಣ ಅವರ ನಾಯಕತ್ವ. ಆ್ಯಂಡ್ ದೆನ್ ಈ ನಡುವೆ ಇದರಲ್ಲಿ ತುಂಬ ಜನ ಬಂದವರು ಇವತ್ತು ಬೇರೆ ಪಕ್ಷದಲ್ಲಿ ಮಂತ್ರಿಗಳು ಎಲ್ಲವೂ ಆಗಿದ್ದಾರೆ ಇಲ್ಲಿ ಅನುಭವಿಸಿ. ಸೊ ತುಂಬ ಜನ ಬಿಟ್ಟೋಗಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಆದರೆ ಸ್ಥಿರವಾಗಿ ನಮ್ಮ ಜೆ ಡಿ ಎಸ್ ಪಕ್ಷ ಇದೆ. ಸೊ ಈಗ ಕೋರ್ ಕಮಿಟಿ ಎಲ್ಲ ಇದು ಮಾಡಿದ್ದಾರೆ. ಸೊ ತದನಂತರದಲ್ಲಿ ರಾಜ್ಯಾಧ್ಯಕ್ಷ ಮತ್ತು ಕುಮಾರಸ್ವಾಮಿ ಅವ್ರನ್ನೇ ಅನೌನ್ಸ್ ಮಾಡಿದ್ದಾರೆ. ಬೇರೆಯವ್ರನ್ನ ಮಾಡ್ಬೋದಿತ್ತು ಅಥವಾ ನಿಖಿಲ್ ಕುಮಾರಸ್ವಾಮಿಗೆ ಕೊಡ್ಬೋದಿತ್ತು. ಇರಲಿ, ಅವ್ರದ್ದು ಯೋಚನೆಗಳೇನಿದೆಯೋ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಜೆ ಡಿ ಎಸ್ ಮತ್ತೆ ಪುಟಿದೇಳುತ್ತೆ. ಸೊ 25ನೇ ವರ್ಷ ಆಚರಿಸ್ತಾ ಇರ್ತಕ್ಕಂಥ ಜೆ ಡಿ ಎಸ್ಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.